ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೂ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸು ಸ್ವಲ್ಪ ಲೇಟ್ ಆಗ್ತಾನೇ ಇದೆ, ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ, ಆದರೆ ಲೇಟ್ ಆಗ್ತಾನೇ ಇದೆ. ಸ್ವಲ್ಪ ರೀಸನ್ಸ್ಗಳಿಂದ ನಾನು ಯಾವುದೇ ರೀತಿಯ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ವಾಯ್ಸು ವೆಹಿಕಲ್ಸ್ದೆಲ್ಲ ಕೇಳಿಸ್ತಾ ಇರ್ಬೋದು, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಇಲ್ಲಿ. ನಾನು ಸಂಡೇ ಪೂಜೆ ಎಲ್ಲ ಮಾಡೆಲ್ಲ ಆದಮೇಲೆ ನಾನು ನನ್ನ ಮಗಳು ಕರ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಕರ್ಕೊಂಡು ಹೊರಟೆ. ಅವಳಿಗೆ ಅಂಗನವಾಡಿ ಕರ್ಕೊಂಡೋಗಿ ಕೂಡಾಕ್ದಂಗೆ ಆಗ್ಬಿಟ್ಟಿದ್ದೆ ಅವಳಿಗೆ. ನಾನು ಕೂಡ ಅಲ್ಲೇ ಕುತ್ಕೊಂಡಿರ್ತೀನಿ, ಅವಳಿಗೆ ಸೆಟ್ ಆಗ್ತಾ ಇಲ್ಲ. ಅವಳು ಫಸ್ಟ್ ಟೈಮ್ ಅಲ್ವಾ, ಒಬ್ಬಳು ಕುತ್ಕೊಬೇಕು ಅನ್ನೋದು, ಹಾಗಾಗಿ ಸ್ವಲ್ಪ ಫ್ರೆಶ್ ಮೈಂಡ್ ಸಿಗಲಿ ಅಂತ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ನಮ್ಮ ನೇಬರ್ ಒಬ್ಬರು ಬರ್ತೀನಿ ಅಂತ ಹೇಳಿದರು, ಅವ್ರಿಗೆ ಕಾಲ್ ಮಾಡಿದ್ದೆ. ಆನ್ ದ ವೇ ಬರ್ತಾ ಇದ್ದೀನಿ, ತುಮಕೂರ್ಗೆ ಹೋಗಿದ್ರಂತೆ, ಬರ್ತಾ ಇದ್ದೀನಿ ಹೋಗೋಣ ಅಂತ ಕೂಡ ಹೇಳಿದರು. ಅವರು ಹೋದ ಸಲ ಹೋದಾಗಲೂ ಕೂಡ ಕರೆದಿದ್ದೆ, ಅವ್ರು ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸಲ ಹೋಗೋಣ ಅಂತ ಇಬ್ಬರು ಕೂಡ ಹೊರಟ್ವಿ. ನನ್ನ ಜೊತೆ ಅವ್ರು ಬರ್ತಿರೋದು ಫಸ್ಟ್ ಟೈಮು, ನಾನು ಅವ್ರ ಜೊತೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಬ್ಬರು ಕೂಡ ಹೊರಟ್ವಿ. 4:15 ಒಂದು 5 ಗಂಟೆ ಅಷ್ಟರಲ್ಲಿ ಇಬ್ಬರು ಕೂಡ ಹೊರಟಿ ಅಲ್ಲಿಂದ ಪಾರ್ಕಿಗೆ ಕೂಡ ಹೊರಟ್ವಿ. ವೆದರ್ ಮಾತ್ರ ತುಂಬಾ ಕೂಲ್ ಆಗಿತ್ತು, ಥಂಡಿ ಇರೋದ್ರಿಂದ ತುಂಬ ಕೂಲಾಗಿ ಅನ್ನಿಸ್ತಾ ಇತ್ತು. ಸಂಜೆ ಆಗಿತ್ತಲ್ಲ, ಹಾಗಾಗಿ ಹೊರಟ್ವಿ. ಇನ್ನು ನನ್ನ ಮಗಳು ಗೇಮ್ ಆಡೋದಕ್ಕೂ ಸ್ಟಾರ್ಟ್ ಮಾಡಿಕೊಂಡು, ಇನ್ನು ಅವಳು ಆಡೋದು 1-2 ಅಷ್ಟೇ. ನಾನು ಅಲ್ಲಿಂದ ಕರ್ಕೊಂಡು ಬರ್ತೀನಿ, ಆದರೆ ಅವಳು ಆಡೋದಿಲ್ಲ ಅಂತ ಎಲ್ಲ ವಿಡಿಯೋದನ್ನು ಹೇಳ್ತಾನೆ ಇರ್ತೀನಲ್ಲ. ಇದೊಂದು ಜಾರಬಂಡಿ, ಇದೊಂದು ಹಿಡ್ಕೊಂಡ್ಬಿಟ್ಲು. ಯಾವ ಗೇಮು ಆಡ್ತಾ ಇಲ್ಲ, ಕರೆದ್ರೂ ಬರ್ತಾ ಇಲ್ಲ, ಇದೊಂದು ಗೇಮ್ ಆಡ್ತಾಯಿದ್ಲು. ಹಾಗಾಗಿ ಇದನ್ನೇ ಆಡಿಸ್ಕೊಂಡು ಹೋಗೋಣ ಅಂತ ಸ್ವಲ್ಪ ನೋಡಿದೆ, ಬರಲಿಲ್ಲ. ಮತ್ತು ಇನ್ನೊಂದಕ್ಕೂ ಕರ್ಕೊಂಡು ಹೋಗೋಣ ಅಂತ ಕರೆದೆ, ಬರ್ತಾ ಇರಲಿಲ್ಲ. ಆಡಲಿ ಬಿಡು ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಬಿಟ್ಟು ಆಡಿಸ್ತಾ ಇದ್ದೆ. ಇದೊಂದು ತುಂಬ ಇಷ್ಟ ಆಯಿತು ಅಲ್ಲಿ ಬಂದಾಗ. ಮತ್ತು ಜೋಕಾಲಿನೂ ಒಂದು ಆಡೋಳು, ಅದನ್ನು ಕೂಡ ಬಿಟ್ಬಿಟ್ಟಿದ್ದಾಳೆ, ಆಡೋದಿಲ್ಲ. ನೋಡ್ತಾ ಇರೋದು, ಫೆಕ್ಸ್ ಬೇರೆ ಹಾಕ್ಕೊಂಡು ಆಡ್ತಾ ಇದ್ಲು. ತೆಗಿಯಮ್ಮ ಅಂತ ಹೇಳ್ತಾ ಇದ್ದೆ, ಆಗ ಸ್ವಲ್ಪ ಹೊತ್ತು ತೆಗೆದ್ಬಿಟ್ಟು ಆಡ್ತಾಯಿದ್ಲು. ಇಲ್ಲಿ ಆಡೋಕ್ಕೆ ಹೋಗಿ ದುಬ್ ಅಂತ ಮಗ ಕೆಳಕ್ಕೂ ಕೂಡ ಬಿದ್ದಿದ್ದಾಯಿತು. ಇನ್ನು ಇದು ಸ್ವಿಂಗು ಕೂಡ ಇವಳು ಆಡ್ತಾಯಿದ್ಲು, ಆದರೆ ಇದು ಯಾಕೋ ಗೊತ್ತಿಲ್ಲ ಇಳಿದ್ಬಿಟ್ಲು. ತುಂಬ ಚೆನ್ನಾಗಿ ಅದರಲ್ಲಿ ಎಂಜಾಯ್ ಮಾಡ್ತಾಯಿದ್ಲು, ಅದನ್ನು ಕೂಡ ಆಡಲಿಲ್ಲ. ಇನ್ನು ಯಾವ ಗೇಮು ಆಡಲೇ ಇಲ್ಲ ಅವಳು, ಯಾವ ಗೇಮು ಕೂಡ ಟ್ರೈ ಮಾಡಲೇ ಇಲ್ಲ. ಇನ್ನು ಮಣ್ಣಲ್ಲಿ ಆಡ್ಕೊಂಡು ಕೂತಿದ್ಲು. ಅದೇ ಹೇಳ್ತೀನಲ್ಲ, ಮಣ್ಣಾದರೆ ಮನೆ ಹತ್ರನೇ ಆಡಿಸ್ತೀನಿ, ಇಲ್ಲಿ ಯಾಕೆ ಕರ್ಕೊಂಬರ್ತಿದ್ದೆ ಅಂತ. ಹಾಗೆ ಆಯಿತು, ಇಲ್ಲೂ ಕೂಡ ಮಣ್ಣಲ್ಲಿ ಆಡ್ಕೊಂಡು ಕೂತ್ಕೊಂಡಿದ್ಲು. ಇನ್ನು ನಾವು ಕೂಡ ಸ್ವಲ್ಪ ಓಡೋಣ ಅಂತ ಹೋಗ್ತಾ ಇದ್ವಿ. ಇನ್ನು ಇಲ್ಲೊಂದು ಯಾವುದೋ ಪ್ಲೇಸ್ ಮೇಲೆ ಕಾಣ್ತಾಯಿತ್ತು, ಚೆನ್ನಾಗಿ ಕಾಣ್ತಾಯಿತ್ತು. ಹಾಗಾಗಿ ಸ್ವಲ್ಪ ಪಿಕ್ಚರೆಲ್ಲ ತಗೊಳ್ಳೋಣ, ನಡೀರಿ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಈ ಕ್ಲೈಮೇಟಲ್ಲಿ ನಾನು ವೀಡಿಯೋಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ನೋಡೋಕ್ಕೆ ಎಲ್ಲೆಲ್ಲೋ ಹೋಗ್ತಾರಂತೆ, ನಾವು ಇಲ್ಲೇ ಬಂದಿದ್ದೀವಂತೆ, ಇದು ಪಿಕ್ಚರ್ ಇಲ್ಲೇ ಸಿಗುತ್ತಲ್ಲ, ಒಂದು ತಗೊಳ್ಳೋಣ ಏನಾಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು, ಸ್ವಲ್ಪ ಪಿಕ್ಚರ್ಸ್ ತೊಗೊಂಡು, ಸ್ವಲ್ಪ ರೀಲ್ಸ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಹೊತ್ತು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗಳು ನೋಡ್ತಾ ಇರ್ಬೋದು, ಹಾಯ್ ಮಾಡ್ತಾ ಇದ್ದಾಳೆ, ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅವಳು ಕೂಡ ಮಾತಾಡ್ತಾ ಇದ್ದಾಳೆ. ಇಲ್ಲಿಗಿನ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಫೋಟೋ ಶೂಟಿಗೂ ಕೂಡ ತುಂಬಾ ಚೆನ್ನಾಗಿದೆ. ಪಾರ್ಕಲ್ಲಿ ಹೋದರೆ ನೀವು ತುಂಬ ಪಿಕ್ಚರ್ಸ್ ಕೂಡ ತೊಗೊಬೋದು. ಈವ್ನಿಂಗ್ ಆಗಿರಲಿ ಮಾರ್ನಿಂಗ್ ಆಗಲಿ ಹೋದರೆ ಪಿಕ್ಚರ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ವೀಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ಒಳ್ಳೆ ಲೊಕೇಶನ್ ಅಂತ ನನಗೆ ಅನ್ನಿಸ್ತು ಆ ಪ್ಲೇಸು. ನನಗೂ ಕೂಡ ತುಂಬ ಇಷ್ಟ ಆಯಿತು, ಹಾಗಾಗಿ ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದನ್ನು ಹಾಕಿದ್ದೀನಿ, ಹೋಗಿ ಒಂದು ಸಲ ಚೆಕ್ಔಟ್ ಮಾಡ್ಬೋದು. ಹಾಗೆ ಸ್ವಲ್ಪ ಪಿಕ್ಚರ್ ಕೂಡ ತೊಗೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಇನ್ನು ಇದರಲ್ಲಿ ನಾನು 3 ಡೇಸ್ ವ್ಲಾಗ್ನು ಕೂಡ ಆ್ಯಡ್ ಮಾಡಿರ್ತೀನಿ. ನಾನು ವೀಡಿಯೋಸ್ನ ಸ್ವಲ್ಪ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ವಿಡಿಯೋ ಮಾಡೋದಕ್ಕೆ ಎಲ್ಲೂ ಸಮಯ ಸಿಗಲಿಲ್ಲ ಸ್ವಲ್ಪ, ಹಾಗಾಗಿ ಯಾವ್ಯಾವ ಡೇ ಆಗುತ್ತೋ ಆ ಡೇ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಅಂಗನವಾಡಿಗೆ ಕೂಡ ಹೊರಟ್ಲು ನನ್ನ ಮಗಳು. ಇನ್ನು ಮಾರ್ನಿಂಗು ಪ್ರೇಯರ್ ಮಾಡಿಸ್ತಾರೆ, ಹಾಗಾಗಿ ಅಲ್ಲಿ ಅವರು ಪ್ರೇಯರ್ ಕೂಡ ಮಾಡಿಸ್ತಾ ಇದ್ದಾರೆ. ಈ ಲಂಗ ಬ್ಲೌಸ್ನಂತೂ ತುಂಬ ಇಷ್ಟಪಟ್ಟು ಹಾಕ್ಕೊತಾಳೆ ಅವಳು. ಇದು ಸ್ವಲ್ಪ ಟೈಟ್ ಆಗೋದಿಲ್ಲ, ಸ್ವಲ್ಪ ಮೋಟ ಆಗುತ್ತೆ, ಹಾಗಾಗಿ ಬೇಡ ಅಂತ ಹೇಳ್ತಿದ್ದೆ. ಅವಳು ಇದೇ ಡ್ರೆಸ್ ಬೇಕು ಅಂತ ಇದನ್ನೇ ಹಾಕ್ಕೊಂಡು ಬಂದಿದ್ಲು. ಈಗ ಸ್ಕೂಲ್ಗೆ ಹೋಗೋದ್ರಿಂದ ಇದೇ ಡ್ರೆಸ್ ಬೇಕು, ಅದೇ ಡ್ರೆಸ್ ಬೇಕು ಅಂತ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಅವಳು ಹೇಳಿದ್ದ ಪರ್ಟಿಕ್ಯುಲರ್ ಅದೇ ಡ್ರೆಸ್ನೇ ಹಾಕಬೇಕು, ಹಾಗಾಗಿ ಇದನ್ನೇ ಹಾಕ್ಕೊಂಡು ಬಂದು ತುಂಬ ಫೋರ್ಸ್ ಮಾಡಿ ತೆಗ್ದೆ, ಹೊಡೆದೆ. ಅವಳು ಕೇಳಲಿಲ್ಲ, ಹಾಗಾಗಿ ಇದೇ ಡ್ರೆಸ್ನ ಹಾಕ್ಕೊಂಡು ಕರ್ಕೊಂಡು ಬಂದೆ. ಅವ್ರ ಮ್ಯಾಮ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು,
ಆದರೆ ಸ್ವಲ್ಪ ಮೋಟ ಅಂತ ನನಗನ್ನಿಸ್ತು. ಇನ್ನು ಅಂಗನವಾಡಿಗೂ ಕೂಡ ಕರ್ಕೊಂಡೋಗಿ ಕೂರಿಸಿದ್ರು, ಅವಳು ಇರ್ತಾ ಇಲ್ಲ. ನಾವು ಕೂಡ ಮಧ್ಯಾಹ್ನವರೆಗೂ ಊಟ ಮಾಡಿಸೋವರೆಗೂ ಅಲ್ಲೇ ಇಟ್ಕೊಂಡು ಊಟ ಮಾಡಿಸ್ಕೊಂಡಿಲ್ಲ ಕರ್ಕೊಂಬರ್ತಾ ಇದ್ದೀನಿ. ಆದರೆ ಅವಳು ರೂಢಿನೇ ಆಗ್ತಾಯಿಲ್ಲ, ಒಬ್ಬೊಬ್ಬಳೇ ಇರೋದು. ಸ್ವಲ್ಪ 5 ನಿಮಿಷ ಈಚೆ ಬಂದರೂ ಅವಳು ಇರೋದಿಲ್ಲ. ರೈಮ್ಸು ಮತ್ತು ಎಲ್ಲ ಸಾಂಗ್ಸ್ ಎಲ್ಲ ಹೇಳ್ಕೊಡ್ತಿದ್ರು, ಅದನ್ನು ಕೂಡ ಟ್ರೈ ಮಾಡಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡ್ತಾಳೆ. ಆದರೆ 5 ನಿಮಿಷ ಅಮ್ಮ ಎಲ್ಲಿ ಅನ್ನೋದು ಮೈಂಡಿಗೆ ಬಂತು ಅಂದರೆ ಅವಳು ಒಂದು ಕ್ಷಣವೂ ಇರಲ್ಲ, ಅಲ್ಲಿಂದ ಈಚೆ ಬಂದುಬಿಡ್ತಾಳೆ. ಹಾಗಾಗಿ ಸ್ವಲ್ಪ ಹೊತ್ತು ಹೋಗೋದು, ಈಚೆಯಲ್ಲಿರೋದು, ಏನು ಮಾಡ್ತಾಳೆ ಅಂತ ನೋಡೋದು ಎಲ್ಲ ಮಾಡ್ತಾ ಇರ್ತೀವಿ. ನೋಡ್ತಾ ಇರ್ಬೋದು, ಎಲ್ಲನೂ ಟ್ರೈ ಮಾಡ್ತಾಳೆ, ಎಲ್ಲ ಟ್ರೈ ಮಾಡಿಕೊಂಡು ಆಡ್ತಾಳೆ. ಆದರೆ ಸ್ವಲ್ಪ ಅವಳಿಗೆ ಮೂಡು ನನ್ನ ಕಡೆನೇ ಇರುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು 11 ಆಗಿತ್ತು, ಇನ್ನು ಉಂಡೆ ಕೊಡ್ತಾರೆ ಈ ಟೈಮಲ್ಲಿ. ಹಾಗಾಗಿ ಕೂತ್ಕೊಂಡು ಉಂಡೆ ಕೊಡ್ತಾಯಿದ್ರು, ಅದನ್ನು ತಿಂತಾಯಿದ್ರು ಎಲ್ಲ. ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ ಅಷ್ಟೇ. ಕೊಡಬೇಕಲ್ಲ, ಎಲ್ಲರಿಗೂ ಕೂಡ ಕೊಡ್ತಾಯಿದ್ರು. ಇನ್ನು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನು ತಿರ್ಗಾ ಸಾಂಗ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು. ಕೆಲವ್ರು ಆಡ್ತಾರೆ, ಕೆಲವ್ರು ಅವಳು ಟ್ರೈನಿಂಗಲ್ಲೇ ಇರ್ತಾರೆ. ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮತ್ತು ಮಾತ್ರ ತುಂಬಾ ಕಲ್ತ್ಬಿಟ್ಟಿದ್ದಾಳೆ. ಅಂಗನವಾಡಿಗೆ ಹೋಗೋದಕ್ಕೆ ಹಿಡಿದ್ಮೇಲೆ ತುಂಬಾ ಮಾತಾಡ್ತಾಳೆ. ನಮಗೇನೆ ಹಾಗೆ ಹೀಗೆ ಅಂತ ಆವಾಜೆಲ್ಲ ಹಾಕೋದು ಕಲ್ತ್ಬಿಟ್ಟಿದ್ದಾಳೆ. ತುಂಬ ಮಕ್ಳ ಜೊತೆ ಸೇರಿದ್ರೆ ಮಾತು ಬೇಗ ಬರ್ತವೆ ಅಂತಾರಲ್ಲ, ಅದೇ ಇದಕ್ಕೆ ಅಂತಲೇ ಹೇಳ್ಬೋದು. ಇನ್ನು ಈವ್ನಿಂಗು ನಮ್ಮ ಮನೆ ಹತ್ರ ಒಬ್ರದ್ದು ಮದುವೆ ಕೂಡ ಇತ್ತು. ಅದಕ್ಕೆ ಅರಿಶಿನ ಶಾಸ್ತ್ರ ಎಲ್ಲ ಮುಂಚೆನೇ ಮಾಡ್ಕೊತಾಯಿದ್ರು. ಇನ್ನು ಅರಿಶಿನ ಶಾಸ್ತ್ರಕ್ಕೆ ಕರೆದಿದ್ರು, ಹಾಗಾಗಿ ನಾನು ಕೂಡ ಹೋದೆ. ಅಲ್ಲಿನ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಏನು ಅರಿಶಿನ ಹಚ್ತಾ ಇದ್ದೀನಲ್ಲ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಎಲ್ಲರದ್ದು ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ. ಇನ್ನು ಅವ್ರದ್ದು ಫೇಸ್ ಎಲ್ಲ ರಿವೀಲ್ ಮಾಡಿಲ್ಲ, ಹಾಗಾಗಿ ಈ ಸಿಂಬಲ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಅವ್ರ ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಇದನ್ನು ಎಂಗೇಜ್ಮೆಂಟ್ದು ಕೂಡ ವಿಡಿಯೋ ಹಾಕಿದ್ದೆ. ಆದ ಕಾರಣ ನಾನು ಫೇಸ್ ರಿವೀಲ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫೋಟೋಸ್ಗೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು, ನೋಡ್ತಾ ಇದ್ವಿ ನಾವು. ಇನ್ನು ನಾನು ಕೂಡ ಅರಿಶಿನ ಎಲ್ಲ ಹಚ್ಚಿ ಬಂದೆ. ನನ್ನ ಮಗಳು ಕೂಡ ಕರೆದೆ, ಅವಳು ಬರಲಿಲ್ಲ. ಇನ್ನು ಇವ್ರ ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಡೇ ಮದುವೆಗೂ ಕೂಡ ಹೋಗಿದ್ವಿ ನೈಟು. ನಾನು, ನನ್ನ ಮಗಳು, ನಮ್ಮ ಅತ್ತೆ ಮೂವರು ಹೋಗಿದ್ವಿ ನೈಟು. ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ, ಈ ರೀತಿ ರೆಡಿ ಕೂಡ ಆಗಿದ್ವಿ. ನನ್ನ ಮಗಳು ನಾನು ಸ್ವಲ್ಪ ಮ್ಯಾಚಿಂಗ್ ಮಾಡಿಕೊಂಡು ಹಾಕ್ಕೊಂಡಿದ್ವಿ. ನಾವು ಒಂದು 6:30 ಅಷ್ಟರಲ್ಲೆಲ್ಲ ಹೋದ್ವಿ. ಇನ್ನೂ ಜನ ಎಲ್ಲ ಬಂದಿರಲಿಲ್ಲ, ಇನ್ನೂ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆ ಹತ್ರ ಇರೋರೆಲ್ಲ ಬೇಗನೆ ಹೋಗೋಣ ಅಂತ ಹೇಳಿದರು, ಹಾಗಾಗಿ ಹೊರಟಿ ನಾವು ಬಂದಿದ್ವಿ. ನೋಡ್ತಾ ಇರ್ಬೋದು ನನ್ನ ಮಗಳು, ಅವಳನ್ನ ಮುಂಚೆ ಕರ್ಕೊಂಡು ಬಂದರೆ ಹಿಡಿಯೋದೇ ಕಷ್ಟ, ಹಾಗಾಗಿ ಸ್ವಲ್ಪ ರಿಸ್ಕೇ ಆಗುತ್ತೆ ಫಸ್ಟ್ ಮುಂಚೆನೇ ಕರ್ಕೊಂಬಂದು ಕೂತ್ಕೊಂಡ್ರೆ. ಇನ್ನು ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ನೇಬರ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬರೋದು ಕೂಡ ಲೇಟ್ ಆಯಿತು. ಹಾಗಾಗಿ ಒಬ್ಬರು ಆಂಟಿ ನಮ್ಮ ಮನೆ ಹತ್ರ ಇರೋ ನೇಬರು ಅವ್ರು ಬಂದರು. ಅವ್ರ ಜೊತೆ ನಾವು ಹೋಗಿ ಫೋಟೋ ಎಲ್ಲ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಕೂಡ ಮುಗಿಸ್ಕೊಂಡ್ವಿ. ಇನ್ನು 10:30 ಅನ್ನೋಷ್ಟರಲ್ಲಿ ಮನೆ ಕೂಡ ಬಂದ್ವಿ. ಇನ್ನು ಅಲ್ಲಿ ಯಾವ ವೀಡಿಯೋಸ್ನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಫೋಟೋಸ್ ಕೂಡ ತೊಗೊಂಡಿದ್ವಲ್ಲ, ಅದನ್ನು ಕೂಡ ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಮಾರ್ನಿಂಗು ನಾನು ನನ್ನ ಮಗಳು ಇಬ್ಬರು ಹೋಗಿದ್ವಿ, ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಯಾವ್ಯಾವ ಫೋಟೋಸ್ನ ತೊಗೊಂಡಿದ್ದೀನಿ ಆ ಫೋಟೋಸ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚೈತ್ರಾ ಗೌಡ ಲೈಫ್ ಸ್ಟೈಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.